ಬಿಜೆಪಿ ಸರ್ಕಾರ ಈ ಗಂಟ ಮುಸ್ಲಿಮ್ಸ್ಗೆ ಏನು ಮಾಡಿಕೊಟ್ಟಿಲ್ಲ. ಮುಸ್ಲಿಮ್ಸು ಕಾಂಗ್ರೆಸ್ಗೆ ವೋಟ್ ಹಾಕೋದು. ಕಾಂಗ್ರೆಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕಂತ ಇದ್ದೀವಿ. ಸೈನ್ಸ್ ಫೀಸು ಅದೆಷ್ಟಿದೆ ಫೀಸು CET ನೀಟಿದ್ದು ನಾನೇ ಕಟ್ತೀನಿ. ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮಗೆ ಒಳ್ಳೆ ಹೆಸರು. ಶಾಲಾ ಮಕ್ಕಳಿಗೆಲ್ಲ ಬಟ್ಟೆಗಳು ಕೊಟ್ಟಿದ್ದಾರೆ, ಮನೆ ಮನೆಗೂ ಹಬ್ಬಕ್ಕೆ ಸೀರೆಗಳು ಕೊಟ್ಟಿದ್ದಾರೆ. 120 ಜನ ಹುಡುಗರಿಗೆ SSLC ಎಕ್ಸಾಮ್ 1.5 ತಿಂಗಳು ಪಾಠ ಮಾಡೋದು. ಕಾಂಗ್ರೆಸ್ ಪಾರ್ಟಿಗೆ ಇಂಥ ಶಾಸಕರು ನಾವು ಯಾರು ನೋಡಿಲ್ಲ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಅವರೇ ತಂದಿರೋದು ಸೌಲಭ್ಯಗಳೆಲ್ಲನೂ. ಮತ್ತೆ ಮುಂದೇನು ಅವರೇ ಬಂದು ಅವರೇ ಇಂಥ ಸೌಲಭ್ಯಗಳೆಲ್ಲ ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬಯಕೆ. MP ನಲ್ಲಿ ಹೇಳಕ್ಕಾಗೋದಿಲ್ಲ ಸರ್, ಅದು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ అంటుಕೊಂಡಿದ್ದು. కాంగ్రెస్ సర్కారం బాగుందన్నా. మాకు 2000 పడతా ఉంది నెల నెల. ఫ్రీ బస్సులు వస్తూ ఉన్నాయి, ఫ్రీ బస్సుల్లో పోతున్నాము. కరెంట్ బిల్లు ఫ్రీ. బాగుందన్న, కాంగ్రెస్ సర్కారమే రావాలా తిరగాను. ರಕ್ಷಾಮಯ್ಯನೇ ಬರಲೇಡ. ಸ್ವಾಮಿ, ನಮಗೆ ಬಿಜೆಪಿ ಸರ್ಕಾರ ಈ ಗಂಟ ಮುಸ್ಲಿಮ್ಸ್ಗೆ ಏನು ಮಾಡಿಕೊಟ್ಟಿಲ್ಲ. ನಮಗೆ ಕಾಂಗ್ರೆಸ್ಗೆ ನಾವು ಹಾಕೋದು ಮತ. ಮುಸ್ಲಿಮ್ ಹುಟ್ಟಿದ ಮೇಲೆ ಮುಸ್ಲಿಮ್ಸು ಕಾಂಗ್ರೆಸ್ಗೆ ವೋಟ್ ಹಾಕೋದು. ಅದ್ರ ಪರವಾಗಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರಿಗೆ ನಮಗೇನು ಅನುಕೂಲ ಇಲ್ಲ. ನಮಗೆ ಸಿದ್ದರಾಮಯ್ಯ ಅವರು 2,000 ರೂಪಾಯಿ ಮಾಡಿಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಮಾಡಿಕೊಟ್ಟಿದ್ದಾರೆ, 5 ಐಟಮ್ ನಮಗೆ ಚಾರ್ಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಚಿಕ್ಕ ಪುಟ್ಟ ವ್ಯಾಪಾರಕ್ಕೆ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆಯದು. ಫಸ್ಟ್ ಅಲ್ಲಿ ಕಾಂಗ್ರೆಸ್ಸಲ್ಲೇ ಇದ್ದಿದ್ದವರು, ಫಸ್ಟ್ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು. ಅವ್ರು BJPಗೆ ಹೋದ್ರು. ಒಂದ್ಸತಿನ ಮುಸ್ಲಿಮ್ಸ್ ಅಂತ ಯಾರು ಹೇಳಿಲ್ಲ ಸ್ವಾಮಿ. ಯಾವ ಮೀಟಿಂಗಲ್ಲೂ ಮುಸ್ಲಿಮ್ಸ್ ಅಂತ ತಗೊಳ್ಳೇ ಇಲ್ಲ ಅವರು. ತಗೊಂಡಿದ್ರೆ ಅವ್ರು ಗ್ರೇಡ್ ಚೆನ್ನಾಗಿದ್ದಿತ್ತು. ನಿಂತ್ಕೊಳ್ಳಿ, ನಾವು ಈಶ್ವರೇ ಗೆಲ್ತಾರೆ, ಈಶ್ವರೇ ಗೆಲ್ತಾರೆ. ಅವರು ಗೆಲ್ತಾರೆ ಸ್ವಾಮಿ. ಕಾಂಗ್ರೆಸ್ಸಿಂದ ಈ ರಕ್ಷಾರಾಮಯ್ಯನೇ ಅವ್ರಿಗೆ ಸಖತ್ತಾಗಿರ್ತದೆ ಪೈಪೋಟಿ. ನಮಗೆ ನಮ್ಮ ಇದರಲ್ಲಿ ಚಾನ್ಸ್ ಇಲ್ಲ ಸ್ವಾಮಿ. ಏನಾಗ್ಬೋದು ಅಂತೀರಾ? ಇಲ್ಲಿ ಯಾರೇನೇನು ಕೆಲಸಗಳು ಮಾಡಿದ್ದಾರೆ? ಎಲ್ಲ ಚರಂಡಿ ವ್ಯವಸ್ಥೆ ಎಲ್ಲ ಮನೆ ಹತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಬಿಜೆಪಿ ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತಾರೆ. ಬಟ್ ಕಾಂಗ್ರೆಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು 5 ಗ್ಯಾರಂಟಿ ಕೊಟ್ಟಿದ್ರು. 2000 ರೂಪೀಸು ಬರ್ತಾ ಇದೆ ನಮಗೆ. ಅಕ್ಕಿ ದುಡ್ಡು ಬರ್ತಾ ಇದೆ. ಇನ್ನು ಒಂದು ರಿಕ್ವೆಸ್ಟ್ ಏನಂದ್ರೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ 5 kg ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ, 5 kg ದಿಲ್ಲ. ಪರವಾಗಿಲ್ಲ, ಮುಂದೆ ಅವ್ರ ವ್ಯವಸ್ಥೆ ನೋಡ್ಕೊಂಡು 10 kg ಅಕ್ಕಿ ಕೊಟ್ರೆ ತುಂಬಾ ಒಳ್ಳೇದು ಅಂತ ಬಯಸ್ತೀನಿ. ಪ್ರದೀಪ್ ಈಶ್ವರ್ ಅವರು ಹೆಂಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ? ಹೌದು, ಎಜುಕೇಶನ್ ಬಗ್ಗೆ ಎಲ್ಲ ಇದ್ ಮಾಡ್ತಾ ಇದಾರೆ. ನಾವು ಮುಂದೆ ನಮ್ಮ ಮಕ್ಕಳನ್ನ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕಂತ ಇದ್ದೀವಿ. ನಮ್ಗೆ ಏನಂದ್ರೆ ಸ್ವಲ್ಪ ಸೌಲಭ್ಯ ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಇಲ್ಲಿ ಮಂಚನಹಳ್ಳಿಯಲ್ಲಿ ಸ್ಕೂಲ್ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG UKG ಇಂದ. ಅಲ್ಲಿ BA ಮಾಡಿರೋ ಟೀಚರ್ಸ್ನ ಹಾಕ್ಬೇಕು ಅಂತ ನಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಅವರು ಮತ್ತೆ ಯಂಗ್ಸ್ ಚೆನ್ನಾಗಿ ಮಾಡಬೇಕು ಅಂತ ಪ್ರದೀಪ್ ಈಶ್ವರ್ ಸರ್ನ ಸಹ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ನಾವು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿಸ್ತೀವಿ. ನಮಗೆ ಒಂದು ಸೌಲಭ್ಯ ಬೇಕಷ್ಟೇ, ಒಳ್ಳೆ ಟೀಚರ್ಸ್ ಬೇಕು ನಮಗೆ. ಪ್ರದೀಪ್ ಈಶ್ವರ್ ಸರ್ ಗೆದ್ದಾಗ್ಲಿಂದ ಬಡವರಿಗೆ ಆಂಬುಲೆನ್ಸು 5 ಘೋಷಣೆಗಳು ಸಿದ್ದರಾಮಯ್ಯ ಸರ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗಿದೆ. ಇರೋದ್ರಲ್ಲಿ ನಮಗೆ ತಾಲ್ಲೂಕು ಮಾಡಿ ಇವಾಗ 10 ಕೋಟಿ ಹಾಸ್ಪಿಟ್ಲಿಗೆ, 2 ಕೋಟಿ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಓಕೆ, ಈಗ 8 ತಿಂಗಳಲ್ಲಿ ಮಾಡಿರುವಂಥ ಕೆಲಸಗಳು, ಒಂದು ಆಂಬುಲೆನ್ಸ್ ವಿಚಾರ ಆಗಿರ್ಬೋದು, ಮತ್ತು ಶಾಲಾ ಮಕ್ಕಳಿಗೆ ಏನಾದ್ರು ಮಾಡಿದ್ದಾರೆ? ಶಾಲಾ ಮಕ್ಕಳಿಗೆಲ್ಲ ಬಟ್ಟೆಗಳು ಕೊಟ್ಟಿದ್ದಾರೆ, ಮನೆ ಮನೆಗೂ ಹಬ್ಬಕ್ಕೆ ಸೀರೆಗಳು ಕೊಟ್ಟಿದ್ದಾರೆ. ಅವ್ರು ಬಂದಾಗ್ಲಿಂದ ಏನು ತೊಂದರೆ ಇಲ್ಲ, ಯಾವುದು ಕೇಸ್ಗಳಾಗಲಿ ತಕರಾರುಗಳಾಗಲಿ ಏನೂ ಇಲ್ಲ, ಅನಾನುಕೂಲಗಳೇನೂ ಇಲ್ಲ, ಅನುಕೂಲವಾಗಿ ನಡೀತಾ ಇದೆ. ಮುಂಚೆಲ್ಲ ಕೇಸ್ಗಳೆಲ್ಲ ಜಾಸ್ತಿ ಇದ್ದು, ಮುಂಚೆಯಲ್ಲಿ ಇದ್ದು ಅವ್ರವರು ಬಂದ್ರ ಮೊದಲು ಇದ್ದವರೆಲ್ಲಾನು ಅವ್ರವ್ರ ರಾಜಕೀಯ ತೋರಿಸ್ಕೊಂಡು ಇದು ಮಾಡ್ತಾಯಿದ್ರು, ತೊಂದರೆಗಳು ಮಾಡ್ತಾಯಿದ್ರು ಜನಗಳಿಗೆ. ಇವಾಗ ಏನು ಆ ಥರ ಏನಿಲ್ಲ ಸರ್. ಲೋಕಸಭಾ ಚುನಾವಣೆಗೆ ಬಂದರೆ ವಿಚಾರಕ್ಕೆ ಹೆಂಗಿದೆ ಈ ಕಡೆ ಎಲ್ಲ? ಇವಾಗ ನಾವು ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಹೈಕಮಾಂಡ್ ಯಾರು ಟಿಕೆಟ್ ಕೊಟ್ಟರೆ ಅವರು ಪ್ರದೀಪ್ ಈಶ್ವರ್ ಅವರು ಬಲು ಯಾರು ಹೇಳಿದ್ರು ನಾವು ಅವ್ರು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಪ್ರದೀಪ್ ಈಶ್ವರ್ ಅವರು ಯಾರು ಹೇಳ್ತಾರೋ ಅವ್ರು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಾವು ಕಾಂಗ್ರೆಸ್ ಪರವಾಗಿ. ಅಷ್ಟೊಂದು MLA ಮೇಲೆ ನಂಬಿಕೆ? ಎಸ್, ಮೇಲೆ ಅಷ್ಟೊಂದು ಭರವಸೆ ನಂಬಿಕೆ.
ಈಗ ಕಾಂಗ್ರೆಸ್ಗೆ ಹೆಂಗ್ ಒಲವೆ ಐತೆ ಅಂದ್ರೆ ನಮ್ಮ ಇವರು ಸುಧಾಕರ್ ಅವರು ಇದ್ರು ಕಾಂಗ್ರೆಸ್ಸಲ್ಲೇನೆ. ಈಗ ಅವ್ರೇನು BJP ಅಂತ ಹೊರಟೋದ್ರು. ಈಗ ಅವ್ರು ಯಾರು ಸೋಲ್ಸೋರೇ ಇಲ್ಲ ಅಂತೇಳಿ ಇದ್ರು. ಅಂಥದ್ರಾಗ ನಮ್ಮ ಪ್ರದೀಪ್ ಈಶ್ವರ್ ಸರ್ ಬಂದು ಇಲ್ಲಿಗೆ ಜನ ಹೆಂಗೆ ದುಡ್ಡೆಲ್ಲ ಮುಖ್ಯ, ಜನ ಮುಖ್ಯ, ಒಳ್ಳೇದೇ ಬಯಸ್ತಾರೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಜನಗಳಿಗೆ ಗೊತ್ತು, ವೋಟರ್ಸ್ಗೆ ಗೊತ್ತು. ಒಳ್ಳೆ ತೀರ್ಮಾನ ತಗೊಂಡವ್ರೆ. ನಮ್ಮ ಶಾಸಕರು ಇರೋದ್ರಲ್ಲಿ ಎಲ್ಲ ಅಭಿವೃದ್ಧಿಗಳು ಮಾಡ್ತಾವ್ರೆ. ಒಂದು ಆಂಬುಲೆನ್ಸ್ ಆಗ್ಬೋದು. ಈಗ ಹೋದ ಹುಡುಗರಿಗೆ ಮೊನ್ನೆ SLC ಹುಡುಗರಿಗೆ 120 ಜನ ಹುಡುಗರಿಗೆ SLC ಎಕ್ಸಾಮ್ 1.5 ತಿಂಗಳು ಪಾಠ ಮಾಡೋರು. ಅವ್ರನ್ನೇ ಮನೆ ಹತ್ರ ಕರ್ಕೊಂಡೋಗಿ ತಿರ್ಗಿ ನೆಕ್ಸ್ಟ್ ಮನೆ ಹತ್ರ ತಂದುಬಿಟ್ಟವ್ರೆ. ಇಂಥ ಶಾಸಕರು ನಾವು ಯಾರು ನೋಡಿಲ್ಲ. ಈ ಥರ ಮಾಡೋ ಶಾಸಕರು ಅಭಿವೃದ್ಧಿ ಮಾಡಿಲ್ಲ. ಆಮೇಲೆ ಈ ಗ್ಯಾರಂಟಿಗಳಿಂದ ದಿವಾಳಿ ಏನಿಲ್ಲ, ಏನು ದಿವಾಳಿ ಆಗಿಲ್ಲ. ಸರ್ಕಾರ ಕರೆಕ್ಟಾಗಿ ನಡೆಸ್ತಾವ್ರೆ. ದಿವಾಳಿ ಆಗ್ತೈತೆ ಅಂತೇಳೆಲ್ಲ ಆಗೋದು ಇಲ್ಲ. ಈಗ ಎಷ್ಟೋ ಬಡವ್ರ ಬಗ್ಗರು ತಿಳ್ಕೊಂತಾರೆ. ಈಗ ಮೊನ್ನೆ ಒಬ್ಬರು ಮಹಿಳೆಯವರು ನಮ್ಮ ಪಕ್ಕದಳ್ಳಿಯವರು 2,000 ರೂಪಾಯಿ ದುಡ್ಡನ್ನ ಒಡವೆ ಮಾಡಿಸ್ಕೊಂಡವ್ರು. ನಾವು ಜೀವನದಲ್ಲಿ ನಾವು ಮಾಡಿಸ್ಕೊತಿದ್ವಿ ಇಲ್ವೋ, ಆ ದುಡ್ಡಲ್ಲಿ ಒಡವೆ ಮಾಡಿಸ್ಕೊಂಡಿದ್ದೀವಿ. ನಾವು ಈ ಸರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಓಟ್ ಹಾಕ್ತೀವಿ. ಕರೆಂಟ್ ಫ್ರೀ ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ. ಇನ್ನು ಇದಕ್ಕಿಂತ ಏನು ಬೇಕು? ಎಲ್ಲಿ ದಿವಾಳಿ ಆಗೈತೆ? ದಿವಾಳಿ ಏನೂ ಆಗೋದಿಲ್ಲ. ಇನ್ನು ಅಭಿವೃದ್ಧಿ ಆಗ್ತೈತೆ. ಸರ್ಕಾರ ಅಭಿವೃದ್ಧಿ ಆಗ್ತೈತೆ. ಇನ್ನೂ 10 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ನೈತೈತೆ.